ಯಾರು ಲಂಚ ಕೈ ಹಾಕಿದಂತ? ನನಗಿಲ್ಲ. ಮತ್ತೆ ದಲ್ಲಾಳಿ ಯಾರು ಇವ್ರೆ? ನಾನು ಯಾವುದೇ ಲಂಚ ತಗೊಂಡಿಲ್ಲ. ಆದ್ರೆ ವಿತ್ ಪ್ರೂಫ್ ನಾನು ತೋರಿಸ್ತೀನಿ. ನಾಚಿಕಾಗಲ್ಲ ನಿಮಗೆ? ಈ ತರ ಎಂಜಿಲ್ ಕಸ್ಬೇಕಾ ನಿಮ್ಗೆ? ಈ ಬಿಸಿಲಲ್ಲಿ ಪಾಪ ಅವರು ಡ್ರೈವರ್ಗಳು ಹೆಂಗ್ ನೋಡಿ, ಅಲ್ಲಿ ಕೂತ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. 1 ಅವರ್ ಬೇಡ, 5 ನಿಮಿಷ ಕೂತ್ಕೊಳ್ಳಿ, ಗೊತ್ತಾಗುತ್ತೆ ಅವ್ರ ಕಷ್ಟ. ಮನ್ಸೋತ ಬೇಕು ಸರ್. ಅಮ್ಮ ಭಿಕ್ಷೆ ಕೊಡಿ, ಅಪ್ಪ ಭಿಕ್ಷೆ ಕೊಡಿ, 100 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ, 1000 ರೂಪಾಯಿ ಆದರೂ ಕೊಡಿ ಅಂತ ಹೇಗೆ ಈ ಯೂನಿಫಾರ್ಮ್ ಹಾಕಿಕೊಂಡ ಭ್ರಷ್ಟ RTO ಅಧಿಕಾರಿಗಳು ಬಡಪಾಯಿ ವಾಹನ ಚಾಲಕರ ಹತ್ರ ಭಿಕ್ಷೆ ಎತ್ತುತ್ತಿದ್ದಾರೆ ನೋಡಿ. ಇವರು ಲಿಟ್ರಲಿ ಭಿಕ್ಷುಕರೇ. ಇವರನ್ನ ಭಿಕ್ಷುಕರೆನ್ನದೇ ಬೇರೆ ಏನೂ ಅನ್ನಲು ಸಾಧ್ಯವೇ ಇಲ್ಲ. ಯಾಕೆ ಗೊತ್ತಾ? ಏನೂ ಕೆಲಸ ಮಾಡದೆ ಬಡಪಾಯಿ ಲಾರಿ ಚಾಲಕರಿಂದ ಲಂಚ ಪಡೆಯುವ ಇವರು ಮಾನ ಮರ್ಯಾದೆ ಇಲ್ಲದ ಭಿಕ್ಷುಕರೇ. ಸರ್ಕಾರ ಕೊಟ್ಟ ಯೂನಿಫಾರ್ಮ್ ಹಾಕಿಕೊಂಡು ಸರ್ಕಾರಿ ಗಾಡಿಯಲ್ಲಿ ಕೂತು ಲಜ್ಜೆಗಿಟ್ಟು ಸರ್ಕಾರದ ಮಾನ ಮರ್ಯಾದೆ ಹರಾಜಾಕುತ್ತಿರುವ ಭ್ರಷ್ಟರಿವರು. ಇವರು ಭಿಕ್ಷೆ ಎತ್ತುತ್ತಿರುವ ಜಾಗ ಯಾವುದು ಗೊತ್ತಾ? ಚಿತ್ರದುರ್ಗದ ಗುಯಿಲಾಳು ಟೋಲ್ ಬಳಿ. ಇಲ್ಲಿ ಇವರು 24x7 ಇಲ್ಲಿಯೇ ಕಾರಲ್ಲಿ ಕಾದು ವಾಹನ ಚಾಲಕರನ್ನ ಲೂಟಿ ಮಾಡ್ತಾರೆ. ಇವರು ಎಷ್ಟು ಬಿಂದಾಸಾಗಿ ರಸ್ತೆಯಲ್ಲಿ ದರೋಡೆ ಮಾಡ್ತಾರೆ ಅಂದರೆ ವಾಹನಗಳ ಯಾವುದೇ ದಾಖಲೆ ಚೆಕ್ ಮಾಡಲ್ಲ, ಚಾಲಕರು ಸಮವಸ್ತ್ರ ಹಾಕಿದಾರ ಇಲ್ವಂತ ನೋಡಲ್ಲ, ಆದರೆ ಕೈಯಲ್ಲಿ ಹಣ ಇದೆಯಾ ಅಂತಷ್ಟೇ ನೋಡ್ತಾರೆ. ಹಣ ಇದ್ರೆ ಸಾಕು, ಅದನ್ನು ತಗೊಂಡು ಕಳಿಸ್ತಾರೆ. ಇನ್ನು ಶಾಕಿಂಗ್ ನ್ಯೂಸ್ ಏನಂದ್ರೆ, ಸುಲಿಗೆಗೆ ಬಳಸ್ತಾರೆ ದಲ್ಲಾಳಿ ಪಡೆ. ಹೌದು, ಸುಲಿಗೆಗೆಂದೇ ದಲ್ಲಾಳಿಗಳನ್ನ ಇವರು ನೇಮಕ ಮಾಡ್ತಾರೆ. ದಲ್ಲಾಳಿಗಳು ರಸ್ತೆ ಮಧ್ಯೆ ನುಗ್ಗಿ ಲಾರಿಯನ್ನ ಸೈಡ್ಗೆ ಹಾಕಿ ಹಣ ಪೀಕ್ತಾರೆ. ಚಿತ್ರದುರ್ಗದ ಗುಯಿಲಾಳು ಟೋಲ್ ಬಳಿ RTO ಅಧಿಕಾರಿಗಳು ಮತ್ತು ದಲ್ಲಾಳಿಗಳು ಕೊಡುತ್ತಿದ್ದ ಚಿತ್ರಹಿಂಸೆಯಿಂದ ನೊಂದು ಹೋಗಿದ್ದ ಲಾರಿ ಚಾಲಕರು ಈ ಅಧಿಕಾರಿಗಳ ಕಳ್ಳಾಟ ಬಯಲು ಮಾಡಲು ವಿಜಯ್ ಟೈಮ್ಸ್ ತಂಡದ ಬಳಿ ಗೋಗೆರೆದುಕೊಂಡ್ರು. ಕಣ್ಣೀರಿಗೆ ಸ್ಪಂದಿಸಿದ ವಿಜಯ್ ಟೈಮ್ಸ್ ತಂಡ ಕಾರ್ಯಾಚರಣೆಗೆ ಇಳಿಯಿತು. RTO ಅಧಿಕಾರಿಗಳು ಮತ್ತು ದಲ್ಲಾಳಿಗಳ ವಸೂಲಿ ಆಟವನ್ನು ಲೈವ್ ಆಗಿ ಸೆರೆ ಹಿಡಿಯಿತು. ಆ ಬಳಿಕ ನಮ್ಮ ತಂಡ ನೇರವಾಗಿ ಅವರ ಬಳಿ ಹೋಗಿ ಈ ಹಗಲು ದರೋಡೆಯ ಬಗ್ಗೆ ಪ್ರಶ್ನೆ ಕೇಳಲು ಮುಂದಾಯಿತು. ಆಗ ಅಧಿಕಾರಿಗಳು ದಲ್ಲಾಳಿಗಳ ಜೊತೆ ಸೇರಿ ಪರಾರಿಯಾಗಲು ಯತ್ನಿಸಿದ್ರು. ಆದ್ರೆ ನಾವು ಜೀಪಿಗೆ ಅಡ್ಡ ನಿಂತಿದ್ರಿಂದ ಅವರ ಪರಾರಿಯ ಯತ್ನ ವಿಫಲವಾಯಿತು. ನಂಗೆ ಗೊತ್ತು ನೀವೇನಂತ ಗೊತ್ತು. ಅಲ್ಲ ಸರ್, ಓಡಬೇಡಿ, ದಯವಿಟ್ಟು ಓಡಬೇಡಿ, ನಿಂತ್ಕೊಳ್ಳಿ. ಏನು ಇದೇನ ದಂಧೆ ನಿಮ್ದು? ಬಿಸಿಲಲ್ಲಿ ಪಾಪ ಅವರು ಡ್ರೈವರು ಇವನು ಏನು ನೋಡಲ್ಲ. ನಿಮ್ಮ ನಾಚಿಕಾಗಲ್ಲ ನಿಮ್ಗೆ? ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲು ವಿಫಲರಾದ RTO ಅಧಿಕಾರಿ ಪ್ರಕಾಶ್ ಎಂ ಶಾನಭಾಗ್ ತನ್ನ ಕಣ್ಣ ಮುಂದೆಯೇ ಸುಲಿಗೆ ನಡೀತಿದ್ರು, ತನಗೇನೂ ಗೊತ್ತಿಲ್ಲ ಅಂತಾರೆ. ಸುಲಿಗೆಗೆ ದಲ್ಲಾಳಿಗಳನ್ನ ತಾನೇ ನೇಮಕ ಮಾಡಿದ್ರು, ತನಗೆ ಅವರ ಪರಿಚಯವೇ ಇಲ್ಲ ಅಂತಾರೆ. ಇಲ್ಲಿ ಡ್ಯೂಟಿ ಮಾಡ್ತಿರೋದು ನಾನು, ಡ್ರೈವರ್, ಹೋಮ್ ಗಾರ್ಡ್ 3 ಜನ ಮಾತ್ರ ಅಂತ ಹಸಿ ಸುಳ್ಳು ಬೇರೆ ಬಿಡ್ತಾರೆ. ನಮ್ಮವರಿಲ್ಲ, ನಮ್ಮವ್ರು ಇವರು, ಅವರು ಮತ್ತೆ ಹೋಮ್ ಗಾರ್ಡ್ ಇದ್ದಾರೆ. ಹೋಮ್ ಗಾರ್ಡ್ ಇದ್ದಾನೆ ಅಲ್ಲ, ಮತ್ತೆ ಹೋಮ್ ಗಾರ್ಡ್ ಇದ್ದಾನೆ. ಹೋಮ್ ಗಾರ್ಡ್ ಇಲ್ಲ, ನಮ್ದಿಲ್ಲ ಸಂಬಂಧ. ಇದೇ ಊರಿನ ಅಂಗಡಿನವ್ರು ಇರ್ಬೇಕು ಸರ್. ಸರ್ ಇಲ್ಲಿ ಬರ್ತಾ ಇರ್ತಾರೆ, ಪೊಲೀಸರು ಬರ್ತಾ ಇರ್ತಾರೆ. ಯಾರು? ನಾವು ಯಾರು ಪವರ್ ಕೊಟ್ಟಿಲ್ಲ, ಪವರ್ ಯಾರು ಕೊಟ್ಟಿಲ್ಲ ಸರ್. ನಾವು ಪವರ್ ಯಾರಿಗೂ ಕೊಟ್ಟಿಲ್ಲ ಸರ್. ಟಾರ್ಗೆಟ್ ಕೊಟ್ಟಿದ್ದಾರೆ, ಅದನ್ನ ರೀಚ್ ಮಾಡಲೇಬೇಕು.
ಹೌದು, ನಾವು ಸುಲಿಗೆಯ ಬಗ್ಗೆ ಪದೇ ಪದೇ ಪ್ರಶ್ನೆ ಮಾಡಿದಾಗ ನಾವು ಯಾವುದೇ ಸುಲಿಗೆ ಮಾಡಿಲ್ಲ, ಕಾನೂನು ಉಲ್ಲಂಘನೆ ಮಾಡಿದ ಚಾಲಕರಿಗೆ ದಂಡ ಹಾಕಿ ರಿಸಿಪ್ಟ್ ಕೊಡ್ತಾ ಇದ್ದೀವಿ, ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಮೇಲಾಧಿಕಾರಿಗಳು ಅಂತ ಬೇರೆ ಹೇಳ್ತಾರೆ. ರಿಪೋರ್ಟ್ ಕೊಡಬೇಕು, ಎರಡೂ ಮಾಡಬೇಕು. ಇಲೆಕ್ಷನ್ ಡ್ಯೂಟಿ ಅದ್ರ ಜೊತೆ ನಿಮ್ಮ ರೆವಿನ್ಯೂ ಇಲ್ಲ, ನಮ್ಮ ರೆವಿನ್ಯೂ ಯಾವುದೇ ಇಲ್ಲ. ಆದರೆ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ಅಧಿಕಾರಿಗಳು ಚಾಲಕರಿಗೆ ಒಂದೇ ಒಂದು ರಿಸಿಪ್ಟ್ ಹರಿದ ದೃಶ್ಯವೇ ಇಲ್ಲ. ಚಾಲಕರು ಹಣ ತಗೊಂಡು ಬರ್ತಾರೆ, ಹಣ ಕೊಡ್ತಾರೆ, ಬರಿಗೈಯಲ್ಲಿ ಹೋಗ್ತಾರೆ. ಗಿಸಿಪ್ಟ್ನ ಪ್ರಶ್ನೆಯೇ ಬಂದಿಲ್ಲ. ಒಂದು 10 ಸ್ಲಿಪ್ ಇದೆ, 10 ಇಲ್ಲ ಲೆಕ್ಕ ಹಾಕಿ, ನೀವೇ ಲೆಕ್ಕ ಹಾಕಿ, ಆರಾಮಾಗಿ ಲೆಕ್ಕ ಹಾಕಿ. 100 ಗಾಡಿಯಲ್ಲಿ ಸ್ವಲ್ಪ ಯಾರು ಅಮಾಯಕರು ಬರ್ತಾರೆ ಅವ್ರಿಗೆ ಬಿಲ್ ಹಾಕಿ ಕಳ್ಸುವಂಥದ್ದು ಇವ್ರದ್ದು. ಇದನ್ನೆಲ್ಲ ನೋಡುವಾಗ ಇವರಿಗೆ ಟಾರ್ಗೆಟ್ ಕೊಟ್ಟಿದ್ದು ಹಣ ವಸೂಲಿ ಮಾಡಕ್ಕ ಅಥವಾ ತಪ್ಪು ಮಾಡಿದವರಿಗೆ ಫೈನ್ ಹಾಕೋಕ ಅಂತ ಗೊತ್ತಾಗ್ತಿಲ್ಲ. ಇವರು ಮಾಡ್ತಿರೋ ಕಚಡ ಕೆಲಸದ ಬಗ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತಿದ್ರು ತಾವು ಲಂಚ ತಗೊಳ್ಳೋದೇ ಇಲ್ಲ ಅಂತ ಸತ್ಯ ಹರಿಶ್ಚಂದ್ರನ ಪೋಸ್ ಬೇರೆ ಕೊಡ್ತಾರೆ. ಇವರ ಜನ್ಮಕ್ಕೆ ಸಾರಿಗೆ ಸಚಿವರೇ, ಇಂಥ ಸುಲಿಗೆಕೋರ ಅಧಿಕಾರಿಗಳು ದಲ್ಲಾಳಿಗಳನ್ನು ನೇಮಕ ಮಾಡಿಕೊಂಡು ರಾತ್ರಿ ಹಗಲೆನ್ನದೆ ಚಾಲಕರನ್ನು ಸುಲಿಗೆ ಮಾಡಿ ಸಾರಿಗೆ ಇಲಾಖೆಗೆ ಕೆಟ್ಟ ಹೆಸರು ತರ್ತಿದ್ದಾರೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ನಷ್ಟ ಉಂಟಾಗ್ತಿದೆ. ಇನ್ನಾದರೂ ಎಚ್ಚೆತ್ತುಕೊಂಡು ನಿಮ್ಮ ಇಲಾಖೆಯಲ್ಲಿ ಆಗುತ್ತಿರುವ ಹಗಲು ದರೋಡೆಯನ್ನು ತಡೆಗಟ್ಟಿ ತಪ್ಪಿತಸ್ಥ ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ಕೆಲಸದಿಂದ ವಜಾಗೊಳಿಸಿ ಕಠಿಣ ಕ್ರಮ ಕೈಗೊಳ್ಳಿ ಅನ್ನೋದೇ ವಿಜಯ ಟೈಮ್ಸ್ ಆಗ್ರಹ. ಯಾರು ಲಂಚಕ್ಕೆ ಹಾಕಿದಂತ ನನಗಿಲ್ಲ. ದಲ್ಲಾಳಿ ಯಾರು ನಾನು ಯಾವುದೇ ಲಂಚ ತಗೊಂಡಿಲ್ಲ. ಅದು ವಿತ್ ಪ್ರೂಫ್ ನಾನು ತೋರಿಸ್ತೀನಿ. ನಾಚಿಕಾಗಲ್ಲ ನಿಮಗೆ? ಈ ತರ ಎಂಜಿಲ್ ಕಸ್ಬೇಕಾ ನಿಮ್ಗೆ? ಈ ಬಿಸಿಲಲ್ಲಿ ಪಾಪ ಅವರು ಡ್ರೈವರ್ಗಳು ಹೆಂಗ್ ನೋಡಿ, ಅಲ್ಲಿ ಕೂತ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. 1 hour ಬೇಡ, 5 ನಿಮಿಷ ಕೂತ್ಕೊಳ್ಳಿ, ಗೊತ್ತಾಗುತ್ತೆ ಅವ್ರ ಕಷ್ಟ. ಮನ್ಸೋತ ಬೇಕು ಸರ್. ಅಮ್ಮ ಭಿಕ್ಷೆ ಕೊಡಿ, ಅಪ್ಪ ಭಿಕ್ಷೆ ಕೊಡಿ, 100 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ, 1000 ರೂಪಾಯಿ ಆದರೂ ಕೊಡಿ ಅಂತ ಹೇಗೆ ಈ ಯೂನಿಫಾರ್ಮ್ ಹಾಕಿಕೊಂಡ ಭ್ರಷ್ಟ RTO ಅಧಿಕಾರಿಗಳು ಬಡಪಾಯಿ ವಾಹನ ಚಾಲಕರ ಹತ್ರ ಭಿಕ್ಷೆ ಎತ್ತುತ್ತಿದ್ದಾರೆ ನೋಡಿ. ಇವರು ಲಿಟ್ರಲಿ ಭಿಕ್ಷುಕರೇ. ಇವರನ್ನ ಭಿಕ್ಷುಕರೆನ್ನದೇ ಬೇರೆ ಏನೂ ಅನ್ನಲು ಸಾಧ್ಯವೇ ಇಲ್ಲ. ಯಾಕೆ ಗೊತ್ತಾ? ಏನೂ ಕೆಲಸ ಮಾಡದೆ ಬಡಪಾಯಿ ಲಾರಿ ಚಾಲಕರಿಂದ ಲಂಚ ಪಡೆಯುವ ಇವರು ಮಾನ ಮರ್ಯಾದೆ ಇಲ್ಲದ ಭಿಕ್ಷುಕರೇ. ಸರ್ಕಾರ ಕೊಟ್ಟ ಯೂನಿಫಾರ್ಮ್ ಹಾಕಿಕೊಂಡು ಸರ್ಕಾರಿ ಗಾಡಿಯಲ್ಲಿ ಕೂತು ಲಜ್ಜೆಗೆಟ್ಟು ಸರ್ಕಾರದ ಮಾನ ಮರ್ಯಾದೆ ಹರಾಜಾಕುತ್ತಿರುವ ಭ್ರಷ್ಟರಿವರು. ಇವರು ಭಿಕ್ಷೆ ಎತ್ತುತ್ತಿರುವ ಜಾಗ ಯಾವುದು ಗೊತ್ತಾ? ಚಿತ್ರದುರ್ಗದ ಗುಯಿಲಾಳು ಟೋಲ್ ಬಳಿ. ಇಲ್ಲಿ ಇವರು 24x7 ಇಲ್ಲಿಯೇ ಕಾರಲ್ಲಿ ಕಾದು ವಾಹನ ಚಾಲಕರನ್ನ ಲೂಟಿ ಮಾಡ್ತಾರೆ. ಇವರು ಎಷ್ಟು ಬಿಂದಾಸಾಗಿ ರಸ್ತೆಯಲ್ಲಿ ದರೋಡೆ ಮಾಡ್ತಾರೆ ಅಂದರೆ ವಾಹನಗಳ ಯಾವುದೇ ದಾಖಲೆ ಚೆಕ್ ಮಾಡಲ್ಲ, ಚಾಲಕರು ಸಮವಸ್ತ್ರ ಹಾಕಿದಾರ ಇಲ್ವಂತ ನೋಡಲ್ಲ, ಆದರೆ ಕೈಯಲ್ಲಿ ಹಣ ಇದೆಯಾ ಅಂತಷ್ಟೇ ನೋಡ್ತಾರೆ. ಹಣ ಇದ್ರೆ ಸಾಕು, ಅದನ್ನು ತಗೊಂಡು ಕಳಿಸ್ತಾರೆ. ಇನ್ನು ಶಾಕಿಂಗ್ ನ್ಯೂಸ್ ಏನಂದ್ರೆ, ಸುಲಿಗೆಗೆ ಬಳಸ್ತಾರೆ ದಲ್ಲಾಳಿ ಪಡೆ. ಹೌದು, ಸುಲಿಗೆಗೆಂದೇ ದಲ್ಲಾಳಿಗಳನ್ನ ಇವರು ನೇಮಕ ಮಾಡ್ತಾರೆ. ದಲ್ಲಾಳಿಗಳು ರಸ್ತೆ ಮಧ್ಯೆ ನುಗ್ಗಿ ಲಾರಿಯನ್ನ ಸೈಡ್ಗೆ ಹಾಕಿ
ಹಣ ಪೀಕ್ತಾರೆ. ಚಿತ್ರದುರ್ಗದ ಗುಯಿಲಾಳು ಟೋಲ್ ಬಳಿ ಆರ್ಟಿಒ ಅಧಿಕಾರಿಗಳು ಮತ್ತು ದಲ್ಲಾಳಿಗಳು ಕೊಡುತ್ತಿದ್ದ ಚಿತ್ರಹಿಂಸೆಯಿಂದ ನೊಂದು ಹೋಗಿದ್ದ ಲಾರಿ ಚಾಲಕರು ಈ ಅಧಿಕಾರಿಗಳ ಕಳ್ಳಾಟ ಬಯಲು ಮಾಡಲು ವಿಜಯ್ ಟೈಮ್ಸ್ ತಂಡದ ಬಳಿ ಗೋಗೆರೆದುಕೊಂಡ್ರು. ಕಣ್ಣೀರಿಗೆ ಸ್ಪಂದಿಸಿದ ವಿಜಯ್ ಟೈಮ್ಸ್ ತಂಡ ಕಾರ್ಯಾಚರಣೆಗೆ ಇಳಿಯಿತು. ಆರ್ಟಿಒ ಅಧಿಕಾರಿಗಳು ಮತ್ತು ದಲ್ಲಾಳಿಗಳ ವಸೂಲಿ ಆಟವನ್ನು ಲೈವ್ ಆಗಿ ಸೆರೆ ಹಿಡಿಯಿತು. ಆ ಬಳಿಕ ನಮ್ಮ ತಂಡ ನೇರವಾಗಿ ಅವರ ಬಳಿ ಹೋಗಿ ಈ ಹಗಲು ದರೋಡೆಯ ಬಗ್ಗೆ ಪ್ರಶ್ನೆ ಕೇಳಲು ಮುಂದಾಯಿತು. ಆಗ ಅಧಿಕಾರಿಗಳು ದಲ್ಲಾಳಿಗಳ ಜೊತೆ ಸೇರಿ ಪರಾರಿಯಾಗಲು ಯತ್ನಿಸಿದ್ರು. ಆದ್ರೆ ನಾವು ಜೀಪಿಗೆ ಅಡ್ಡ ನಿಂತಿದ್ರಿಂದ ಅವರ ಪರಾರಿಯ ಯತ್ನ ವಿಫಲವಾಯಿತು. ನಂಗೆ ಗೊತ್ತು ನೀವೇನಂತ ಗೊತ್ತು. ಅಲ್ಲ ಸರ್, ಓಡ್ಬೇಡಿ, ದಯವಿಟ್ಟು ಓಡ್ಬೇಡಿ, ನಿಂತ್ಕೊಳ್ಳಿ. ಏನು ಇದೇನಾ ದಂಧೆ ನಿಮ್ದು? ಬಿಸಿಲಲ್ಲಿ ಪಾಪ ಅವರು ಡ್ರೈವರು ಅವನು ಇವನು ಏನು ನೋಡಲ್ಲ ನಿಮ್ಮ, ನಾಚಿಕಾಗಲ್ಲ ನಿಮ್ಗೆ? ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲು ವಿಫಲರಾದ ಆರ್ಟಿಒ ಅಧಿಕಾರಿ ಪ್ರಕಾಶ್ ಎಂ ಶಾನಭಾಗ್ ತನ್ನ ಕಣ್ಣ ಮುಂದೆಯೇ ಸುಲಿಗೆ ನಡೀತಿದ್ರು, ತನಗೇನೂ ಗೊತ್ತಿಲ್ಲ ಅಂತಾರೆ. ಸುಲಿಗೆಗೆ ದಲ್ಲಾಳಿಗಳನ್ನ ತಾನೇ ನೇಮಕ ಮಾಡಿದ್ರು, ತನಗೆ ಅವರ ಪರಿಚಯವೇ ಇಲ್ಲ ಅಂತಾರೆ. ಇಲ್ಲಿ ಡ್ಯೂಟಿ ಮಾಡ್ತಿರೋದು ನಾನು, ಡ್ರೈವರ್, ಹೋಮ್ ಗಾರ್ಡ್ 3 ಜನ ಮಾತ್ರ ಅಂತ ಹಸಿ ಸುಳ್ಳು ಬೇರೆ ಬಿಡ್ತಾರೆ. ನಮ್ಮವರಿಲ್ಲ, ನಮ್ಮವ್ರು ಇವರು, ಅವರು ಮತ್ತೆ ಹೋಮ್ ಗಾರ್ಡ್ ಇದ್ದಾರೆ. ಹೋಮ್ ಗಾರ್ಡ್ ಇದ್ದಾನೆ. ಅಲ್ಲ, ಮತ್ತೆ ಹೋಮ್ ಗಾರ್ಡ್ ಇದ್ದಾನೆ. ಹೋಮ್ ಗಾರ್ಡ್ ಇಲ್ಲ, ನಮ್ದಿಲ್ಲ ಸಂಬಂಧ. ಇದೇ ಊರಿನ ಚಾಂಗ್ಡಿನವ್ರು ಇರ್ಬೇಕು ಸರ್. ಸರ್ ಇಲ್ಲಿ ಬರ್ತಾ ಇರ್ತಾರೆ, ಪೊಲೀಸರು ಬರ್ತಾ ಇರ್ತಾರೆ. ಯಾರು? ನಾವು ಯಾರು ಪವರ್ ಕೊಟ್ಟಿಲ್ಲ, ಪವರ್ ಯಾರು ಕೊಟ್ಟಿಲ್ಲ ಸರ್. ನಾವು ಪವರ್ ಯಾರಿಗೂ ಕೊಟ್ಟಿಲ್ಲ ಸರ್. ಟಾರ್ಗೆಟ್ ಕೊಟ್ಟಿದ್ದಾರೆ, ಅದನ್ನ ರೀಚ್ ಮಾಡಲೇಬೇಕು. ಹೌದು, ನಾವು ಸುಲಿಗೆಯ ಬಗ್ಗೆ ಪದೇ ಪದೇ ಪ್ರಶ್ನೆ ಮಾಡಿದಾಗ ನಾವು ಯಾವುದೇ ಸುಲಿಗೆ ಮಾಡಿಲ್ಲ, ಕಾನೂನು ಉಲ್ಲಂಘನೆ ಮಾಡಿದ ಚಾಲಕರಿಗೆ ದಂಡ ಹಾಕಿ ರಿಸಿಪ್ಟ್ ಕೊಡ್ತಾ ಇದ್ದೀವಿ, ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಮೇಲಾಧಿಕಾರಿಗಳು ಅಂತ ಬೇರೆ ಹೇಳ್ತಾರೆ. ರಿಪೋರ್ಟ್ ಕೊಡಬೇಕು, ಎರಡೂ ಮಾಡಬೇಕು. ಇಲೆಕ್ಷನ್ ಡ್ಯೂಟಿ ಅದ್ರ ಜೊತೆ ನಿಮ್ಮ ರೆವಿನ್ಯೂ, ನಮ್ಮ ರೆವಿನ್ಯೂ ಇಲ್ಲ, ನಮ್ಮ ರೆವಿನ್ಯೂ ಯಾವುದೇ ಇಲ್ಲ. ಆದರೆ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ಅಧಿಕಾರಿಗಳು ಚಾಲಕರಿಗೆ ಒಂದೇ ಒಂದು ರಿಸಿಪ್ಟ್ ಹರಿದ ದೃಶ್ಯವೇ ಇಲ್ಲ. ಚಾಲಕರು ಹಣ ತಗೊಂಡು ಬರ್ತಾರೆ, ಹಣ ಕೊಡ್ತಾರೆ, ಬರಿಗೈಯಲ್ಲಿ ಹೋಗ್ತಾರೆ. ಗಿಸಿಪ್ಟ್ನ ಪ್ರಶ್ನೆಯೇ ಬಂದಿಲ್ಲ. ಒಂದು 10 ಸ್ಲಿಪ್ ಇದೆ, 10 ಇಲ್ಲ ಲೆಕ್ಕ ಹಾಕಿ, ನೀವೇ ಲೆಕ್ಕ ಹಾಕಿ, ಆರಾಮಾಗಿ ಲೆಕ್ಕ ಹಾಕಿ. 100 ಗಾಡಿಯಲ್ಲಿ ಸ್ವಲ್ಪ ಯಾರು ಅಮಾಯಕರು ಬರ್ತಾರೆ ಅವ್ರಿಗೆ ಬಿಲ್ ಹಾಕಿ ಕಳ್ಸೋಂಥದ್ದು ಇವ್ರದ್ದು. ಇದನ್ನೆಲ್ಲ ನೋಡುವಾಗ ಇವರಿಗೆ ಟಾರ್ಗೆಟ್ ಕೊಟ್ಟಿದ್ದು ಹಣ ವಸೂಲಿ ಮಾಡಕ್ಕ ಅಥವಾ ತಪ್ಪು ಮಾಡಿದವರಿಗೆ ಫೈನ್ ಹಾಕೋಕ ಅಂತ ಗೊತ್ತಾಗ್ತಿಲ್ಲ. ಇವರು ಮಾಡ್ತಿರೋ ಕಚಡ ಕೆಲಸದ ಬಗ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತಿದ್ರು ತಾವು ಲಂಚ ತಗೊಳ್ಳೋದೇ ಇಲ್ಲ ಅಂತ ಸತ್ಯ ಹರಿಶ್ಚಂದ್ರನ ಪೋಸ್ ಬೇರೆ ಕೊಡ್ತಾರೆ. ಇವರ ಜನ್ಮಕ್ಕೆ ಸಾರಿಗೆ ಸಚಿವರೇ, ಇಂಥ ಸುಲಿಗೆಕೋರ ಅಧಿಕಾರಿಗಳು ದಲ್ಲಾಳಿಗಳನ್ನು ನೇಮಕ ಮಾಡಿಕೊಂಡು ರಾತ್ರಿ ಹಗಲೆನ್ನದೆ ಚಾಲಕರನ್ನು ಸುಲಿಗೆ ಮಾಡಿ ಸಾರಿಗೆ ಇಲಾಖೆಗೆ ಕೆಟ್ಟ ಹೆಸರು ತರ್ತಿದ್ದಾರೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ನಷ್ಟ ಉಂಟಾಗ್ತಿದೆ. ಇನ್ನಾದರೂ ಎಚ್ಚೆತ್ತುಕೊಂಡು ನಿಮ್ಮ ಇಲಾಖೆಯಲ್ಲಿ ಆಗುತ್ತಿರುವ ಹಗಲು ದರೋಡೆಯನ್ನು ತಡೆಗಟ್ಟಿ ತಪ್ಪಿತಸ್ಥ ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ಕೆಲಸದಿಂದ ವಜಾಗೊಳಿಸಿ ಕಠಿಣ ಕ್ರಮ ಕೈಗೊಳ್ಳಿ ಅನ್ನೋದೇ ವಿಜಯ್ ಟೈಮ್ಸ್ ಆಗ್ರಹ.